ಹೋಳಿ ಹಬ್ಬದ ಈ ಒಂದು ದಿನ ಮಕರ ರಾಶಿಯವರ ಜೀವನದಲ್ಲಿ ಸಾಮಾನ್ಯ ದಿನ ಅಲ್ಲ. ಮಾರ್ಚ್ 3ರಂದು ನಡೆಯುತ್ತಿರುವ ಗ್ರಹಗಳ ಅಪರೂಪದ ಸಂಯೋಗ ನಿಮ್ಮ ಅದೃಷ್ಟದ ಬಾಗಿಲನ್ನೇ ತೆರೆಯಬಹುದು ಅಥವಾ ಒಂದು ದೊಡ್ಡ ಪರೀಕ್ಷೆಯನ್ನು ಕೊಡಬಹುದು. ನೀವು ಮಕರ ರಾಶಿಯವರ ಆಗ ಈ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ, ಯಾಕಂದರೆ ಇಂದು ತೆಗೆದುಕೊಳ್ಳುವ ಒಂದು ನಿರ್ಧಾರ ಮುಂದಿನ 6 ತಿಂಗಳ ಭವಿಷ್ಯವನ್ನು ನಿರ್ಧರಿಸಬಹುದು. ಹೋಳಿ ದಿನ ಯಾಕೆ ಕೆಲವರಿಗೆ ಹಣದ ಲಾಭ, ಯಾಕೆ ಕೆಲವರಿಗೆ ಅಚ್ಚರಿ ಸುದ್ದಿ ಮತ್ತು ಯಾಕೆ ಕೆಲವರು ದೊಡ್ಡ ಅವಕಾಶ ಕಳೆದುಕೊಳ್ಳುತ್ತಾರೆ, ಇದನ್ನೆಲ್ಲ ನಿರ್ಧರಿಸುವುದು ಇಂದಿನ ಗ್ರಹಸ್ಥಿತಿ. ವಿಡಿಯೋ ಕೊನೆವರೆಗೂ ನೋಡಿ, ಯಾಕಂದರೆ ಕೊನೆಯಲ್ಲಿ ಹೇಳುವ ಒಂದು ಪರಿಹಾರ ನಿಮ್ಮ ಭಾಗ್ಯವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ಇದು ಮಕರ ರಾಶಿಯವರಿಗಾಗಿ ಬಂದಿರುವ ಹೋಳಿ ವಿಶೇಷ ಸಂದೇಶವಾಗಿದೆ. ಹೌದು, ಹೋಳಿ ಹಬ್ಬದ ಈ ಒಂದು ದಿನ ಮಕರ ರಾಶಿಯವರ ಜೀವನದಲ್ಲಿ ವರ್ಷಗಳ ನಂತರ ಬರುವ ಅವಕಾಶವಾಗಿದೆ. ಮಾರ್ಚ್ 3ರಂದು ಗ್ರಹಗಳ ಸ್ಥಾನ ನಿಮ್ಮ ಭಾಗ್ಯವನ್ನು ಪರೀಕ್ಷಿಸಲಿದೆ. ಈ ದಿನ ನೀವು ತೆಗೆದುಕೊಳ್ಳುವ ಒಂದು ನಿರ್ಧಾರ ಭವಿಷ್ಯ ಬದಲಾಯಿಸಬಹುದು. ಹೋಳಿ ಹಬ್ಬ ಕೇವಲ ಬಣ್ಣಗಳ ಹಬ್ಬವಲ್ಲ, ಇದು ಕೆಟ್ಟದ ಮೇಲೆ ಒಳ್ಳೆಯದ ಗೆಲುವಿನ ಸಂಕೇತ. ಈ ಬಾರಿ ಹೋಳಿ ದಿನಗಳಲ್ಲಿ ಚಂದ್ರನ ಸ್ಥಿತಿ, ಶನಿ ಪ್ರಭಾವ, ಗುರು ದೃಷ್ಟಿ 3 ಇದೆ. ಮಕರ ರಾಶಿಯವರಿಗೆ ವಿಶೇಷ ಶಕ್ತಿಯನ್ನು ನೀಡುತ್ತಿದೆ. ಹಳೆಯ ಸಮಸ್ಯೆಗಳು ನಿಧಾನವಾಗಿ ಮುಕ್ತವಾಗುವ ಸೂಚನೆ ಇದೆ. ನಿಮ್ಮ ಮನಸ್ಸಿನಲ್ಲಿ ಹೊಸ ಉತ್ಸಾಹವನ್ನು ಮೂಡುವಂತೆ ಮಾಡುತ್ತದೆ. ಗ್ರಹಗಳ ಸ್ಥಿತಿ ಮತ್ತು ರಾಶಿ ಪ್ರಭಾವ. ಈ ದಿನ ಶನಿ ನಿಮ್ಮ ಆತ್ಮವಿಶ್ವಾಸ ಪರೀಕ್ಷೆ ಮಾಡುತ್ತಾನೆ, ಗುರು ಅವಕಾಶ ಕೊಡುತ್ತಾನೆ, ಚಂದ್ರ ಭಾವನೆಗಳನ್ನು ಹೆಚ್ಚಿಸುತ್ತದೆ. ಹೀಗಾಗಿ ಹಳೆಯ ಸ್ನೇಹಿತರಿಂದ ಸಂಪರ್ಕ ಸಿಗಬಹುದು, ನಿಂತ ಕೆಲಸ ಪುನರಾರಂಭವಾಗಬಹುದು, ಆರ್ಥಿಕ ನಿರೀಕ್ಷೆ ನೀವು ಯೋಚಿಸಬಹುದು. ಆದರೆ ತುರ್ತು ನಿರ್ಧಾರವನ್ನು ನೀವು ಖಂಡಿತ ತಪ್ಪಿಸಬೇಕು. ಹಣಕಾಸು ಮತ್ತು ಉದ್ಯೋಗ. ಹೋಳಿ ನಂತರ ಹಣ ಬರಬೇಕಿದ್ದದ್ದು ಬರುತ್ತದೆ. ಸಾಲ ಕಡಿಮೆಯಾಗುವ ಸೂಚನೆ ಇದೆ. ಹೊಸ ಇನ್ಕಮ್ ಸೋರ್ಸ್ ಜನರೇಟ್ ಆಗಬಹುದು. ಉದ್ಯೋಗದಲ್ಲಿರುವವರು ಮೇಲಾಧಿಕಾರಿಗಳ ಗಮನ ಸಿಗುತ್ತದೆ. ನಿಮಗೆ ಬಿಸ್ನೆಸ್ ಮಾಡುವವರಿಗೆ ಹೊಸ ಐಡಿಯಾ ಸಿಗಬಹುದು. ಆದರೆ ಹೋಳಿ ದಿನ ಹಣ ಹೂಡಿಕೆಯನ್ನು ಮಾಡಬೇಡಿ. ಕುಟುಂಬ ಮತ್ತು ಸಂಬಂಧಗಳು. ಹೋಳಿ ದಿನ ಹಳೆಯ ಮನಸ್ತಾಪಗಳು ಕೊನೆಗೊಳ್ಳಬಹುದು. ಕುಟುಂಬದಲ್ಲಿ ಸಂತೋಷ ಸಿಗುತ್ತದೆ. ದೂರವಾದವರು ಮತ್ತೆ ಹತ್ತಿರವಾಗುತ್ತಾರೆ. ಸಿಂಗಲ್ಸ್ಗೆ ಯಾರಾದರೂ ಹೊಸ ಪರಿಚಯ ಸಿಗಬಹುದು. ಇನ್ ಮ್ಯಾರಿಡ್ ಪೀಪಲ್ಸ್ ಇರೋರಿಗೆ ಕಪಲ್ಸ್ಗಳ ಮಧ್ಯ ಅಂಡರ್ಸ್ಟ್ಯಾಂಡಿಂಗ್, ಗಂಡ ಹೆಂಡತಿ ಮಧ್ಯೆ ಇರುವಂತಹ ಅಂಡರ್ಸ್ಟ್ಯಾಂಡಿಂಗ್ ಹೆಚ್ಚಾಗುತ್ತದೆ. ಆರೋಗ್ಯ ಮತ್ತು ಮನಸ್ಥಿತಿ. ಹೋಳಿಯ ದಿನ ನಿಮಗೆ ಸ್ಟ್ರೆಸ್ ಕಡಿಮೆ ಆಗುತ್ತದೆ, ಮೆಂಟಲ್ ಕ್ಲಾರಿಟಿ ಹೆಚ್ಚಾಗುತ್ತದೆ. ಆದರೆ ಹೆಚ್ಚು ಪ್ರಯಾಣವನ್ನು ಮಾಡಬೇಡಿ. ಆಹಾರದಲ್ಲಿ ಜಾಗ್ರತೆ ವಹಿಸಿ. ಹಾಗಾಗಿ ಬೆಳಗ್ಗೆ ಎದ್ದು ನೀವು ಎಳ್ಳು ಅಥವಾ ಬೆಲ್ಲವನ್ನು ದಾನ ಮಾಡುವುದು ಉತ್ತಮ. ಅದೃಷ್ಟ ಸಮಯ ಮತ್ತು ಪರಿಹಾರಗಳನ್ನು ನಾವು ನೋಡೋಣ. ನಿಮ್ಮ ಲಕ್ಕಿ ಟೈಮ್ ಅನ್ನೋದು ಬೆಳಗ್ಗೆ 9:15ರಿಂದ 11:30ರವರೆಗೆ ಬೆಳಗ್ಗೆ. ಲಕ್ಕಿ ಕಲರ್ ಬಂದು ನಿಮಗೆ ನೀಲಿ ಅಥವಾ ಹಸಿರು. ಲಕ್ಕಿ ನಂಬರ್ 6, ಸಂಖ್ಯೆ 6 ಆಗಿದೆ. ಹೋಳಿ ದಿನ ಮಾಡಬೇಕಾದದ್ದು ಶಿವನ ದೇವಸ್ಥಾನಕ್ಕೆ ನೀವು ಭೇಟಿ ನೀಡಬೇಕು. ಹಾಗೆ 108 ಬಾರಿ ಓಂ ನಮಃ ಶಿವಾಯ ಎಂದು ಜಪಿಸಬೇಕು. ಹಿರಿಯರ ಆಶೀರ್ವಾದವನ್ನು ಪಡೆಯಬೇಕು. ಬಿಳಿ ಬಣ್ಣದ ಬಟ್ಟೆಯನ್ನು ನೀವು ಧರಿಸಬೇಕು. ಯಾವುದನ್ನು ನೀವು ತಪ್ಪಿಸಬೇಕು ಅಂದರೆ ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಸಾಲ ಕೊಡುವುದನ್ನು ತಪ್ಪಿಸಿ. ಹಾಗೆ ಯಾವುದಾದರೂ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ಳಬೇಕೆಂದರೆ ಅದನ್ನು ಒಂದು ಸ್ವಲ್ಪ ಮುಂದೂಡಿ ಅವತ್ತಿನ ದಿನವನ್ನು ಮಾಡಬೇಡಿ. ಈ ಹೋಳಿ ಹಬ್ಬ ಮಕರ ರಾಶಿಯವರಿಗೆ ಕೇವಲ ಬಣ್ಣಗಳ ಹಬ್ಬ ಅಲ್ಲ, ಇದು ಹೊಸ ಜೀವನ ಆರಂಭದ ಸಂಕೇತವಾಗಿದೆ. ಹಾಗಾಗಿ ಕಮೆಂಟ್ ಬಾಕ್ಸ್ನಲ್ಲಿ ಎಲ್ಲರೂ ಬರೆಯಿರಿ ಜೈ ಶನಿದೇವ ಎಂದು. ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ. ಧನ್ಯವಾದಗಳು.